ಒಂದು ಮಾತ್ರೆ ಒಂದು ತಾಯಿ ಮತ್ತು ಮಗುವಿನ ಜೀವವನ್ನು ಕೂಡ ಉಳಿಸಬಹುದು ಅಂತ ಹೇಳಿದ್ರೆ ನೀವು ನಂಬ್ತೀರಾ? ನೀವು ನಂಬಲೇಬೇಕು. ಅದೇನು ಅಂತ ಹೇಳಿ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಈಗ ಟೈಮ್ ಎಷ್ಟು ಗೊತ್ತಾ? 5:30. ಆಕ್ಚುಲಿ 5 o'clock ಆಗುತ್ತೆ ಡ್ಯೂಟಿ. 5:30 ಆಗಿದೆ. ಜನರಿಗೆ ಒಂದು ಹೆಲ್ಪ್ ಆಗ್ಲಿ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡದವ್ರು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಏನೆಲ್ಲ ಸೌಲಭ್ಯ ಇದೆ ಅಂತ ಹೇಳಿ ನಾನು ನಿಮ್ಗೆ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಸುಮ್ಮನೆ ಲಾಂಗ್ ಆಗಿ ನಾನೇನು ವಿಷಯನ ತಗೊಳ್ಳೋದಿಲ್ಲ. ಆದಷ್ಟು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೇನೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅವರಿಗೆ ಸಮಸ್ಯೆಗಳು ಬರ್ತಾ ಇರುತ್ತೆ. ಬಟ್ ಯಾವ್ದ್ರಿಂದ ಬರ್ತಾ ಇರುತ್ತೆ, ಕೆಲವೊಂದು ರೋಗ ಲಕ್ಷಣಗಳು ಕಾಣಿಸುತ್ತೆ. ಅದು ಯಾವ್ದರಿಂದ ಬರುತ್ತೆ ಅಂತ ಅವ್ರಿಗೆ ಇನ್ನೂ ಕೂಡ ಗೊತ್ತಿರೋದಿಲ್ಲ. ಈಗ ಚಿಕ್ಕ ಮಕ್ಕಳಲ್ಲಿ ನೋಡೋದಾದ್ರೆ ಕೆಲವು ಮಕ್ಕಳು ವೆಯ್ಟ್ ಗೇನ್ ಆಗುದಿಲ್ಲ, ತುಂಬಾನೇ ವೀಕ್ ಇದ್ದಾರೆ, ಊಟ ಮಾಡೋದಿಲ್ಲ. ತುಂಬಾ ತಾಯಂದ್ರು ಹೇಳ್ತಾರೆ ಮಗುವಿಗೆ ಹಸಿವಿಲ್ಲ, ಏನು ತಿಂತಾ ಇಲ್ಲ, ತುಂಬಾ ವೀಕ್ ಆಗ್ತಾ ಇದ್ದಾರೆ ದಿನೇ ದಿನೇ. ಅದೇ ರೀತಿ ಇನ್ನು ಎಷ್ಟೋ ಜನ ಡೆಲಿವರಿಯಲ್ಲಿ ಕಾಂಪ್ಲಿಕೇಶನ್ಸ್ ಆಗಿ ಮಗು ನಾರ್ಮಲ್ ವೇಟಿಗಿಂತ ಕಡಿಮೆಯಾಗಿ ಹುಟ್ಟುವಂಥದ್ದು ತುಂಬಾ ಸಮಸ್ಯೆಗಳು ನಾವು ನೋಡ್ತಾ ಇರ್ತೇವೆ. ಸೊ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ತುಂಬಾ ಕಾರಣಗಳಿದೆ. ಅದರಲ್ಲಿ ಒಂದು ಮೈನ್ ರೀಸನ್ ಅಂದ್ರೆ ಕೆಲವು ಮಕ್ಕಳಿಗೆ ಈಗ ಹುಳದ ಬಾಧೆ ಅಂತ ನಾವು ಕೇಳ್ತಾ ಇರ್ತೇವೆ. ಇನ್ನು ಅದನ್ನು ದೊಡ್ಡ ಸಮಸ್ಯೆ ಆಗೋದಕ್ಕಿಂತ ಮುಂಚೆ ಟ್ರೀಟ್ಮೆಂಟ್ ತಗೊಂಡ್ರೆ ತುಂಬಾನೇ ಒಳ್ಳೇದು. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಲ್ಲ, ಸೊ ಹಾಗೆ. ಯಾಕೆ ಈ ವರ್ಮ್ ಇನ್ಫೆಸ್ಟೇಷನ್ ಅಂದ್ರೆ ಹುಳದ ಬಾಧೆ ಬರುತ್ತೆ ಅಂತ ಹೇಳಿದ್ರೆ, ಮಾಂಸಗಳನ್ನೆಲ್ಲ ಸರಿಯಾಗಿ ಬೇಯಿಸದೆ ತಿನ್ನೋದ್ರಿಂದ, ಅಥವಾ ಈ ಚಿಕ್ಕ ಮಕ್ಕಳು ಮಣ್ಣಲ್ಲಿ ಆಟ ಆಡ್ತಾರೆ, ಆದ್ರಿಂದ ಬೆರಳುಗಳ ಉಗುರಿನ ಮೂಲಕ ಬಂದು ಪೂವರ್ ಹೈಜೀನ್ ಅಂತ ಹೇಳ್ತೇವೆ. ಅಂದ್ರೆ ಅವರು ಕೈಕಾಲು ತೊಳೆಯದೆ, ಮುಖ ತೊಳೆಯದೆ ಊಟ ಮಾಡಿದ್ರೆ ಅಥವಾ ಏನೇ ಆಹಾರ ಸೇವಿಸಿದ್ರು ಕಾರಣಗಳು ನಾನು ಹೇಳಿದೆ ಯಾಕೆ. ಸೊ ಹಾಗಾಗಿ ಇದು ಬಂದ್ಮೇಲೆ ವರ್ಮ್ ಇನ್ಫೆಸ್ಟೇಷನ್ ಅಂತ ಹೇಳಿದ್ರೆ ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸುತ್ತೆ ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ, ಏನೆಲ್ಲ ಲಕ್ಷಣಗಳು ಕಾಣಿಸುತ್ತೆ ಅಂತ ಹೇಳಿದ್ರೆ, ಒಂದು ಹೊಟ್ಟೆ ನೋವು ಶುರುವಾಗಬಹುದು, ಅವರಿಗೆ ಅಜೀರ್ಣದ ತೊಂದರೆ ಆಗ್ಬಹುದು, ತಿಂದಂತ ಆಹಾರ ಜೀರ್ಣ ಆಗೋದಿಲ್ಲ, ಅದರ ಜೊತೆಗೆ ಮುಖದಲ್ಲಿ ಬಿಳಿ ಮಚ್ಚೆಗಳೇನಾದ್ರೂ ಕಾಣಿಸ್ಕೊಳ್ತಾ ಇದೆ, ಅಥವಾ ಆದಷ್ಟು ಮಗು ವೆಯ್ಟ್ ಗೇನ್ ಆಗ್ತಾ ಇಲ್ಲ, ತೂಕ ಕಡಿಮೆ ಆಗ್ತಾ ಇದೆ, ಲೂಸ್ ಮೋಷನ್ ಆಗುವುದು, ಅಥವಾ ಕಾನ್ಸ್ಟಿಪೇಷನ್ ಕೂಡ ಆಗಬಹುದು, ಜೊತೆಗೆ ಜ್ವರ ಕೂಡ ಬರಬಹುದು. ಸೊ ಇದಿಷ್ಟೆಲ್ಲ ಲಕ್ಷಣಗಳು ಕಂಡ ಕೂಡಲೇ ನೀವು ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗೋದು ಇಂಪಾರ್ಟೆಂಟ್. ಸರ್ಕಾರಿ ಆಸ್ಪತ್ರೆಗೆ 1 ವರ್ಷದಿಂದ 19 ವರ್ಷದ ಮಕ್ಕಳಿಗೆ ಈ ವರ್ಮಿಂಗ್ ಪ್ರೋಗ್ರಾಮ್ ಅಂತವೇ ಮಾಡ್ತಾರೆ. ನಿಮ್ಗೆ ಈಗ ಡೌಟ್ ಆಗ್ಬಹುದು, ಈ ಟ್ಯಾಬ್ಲೆಟ್ ಅನ್ನ ಹೇಗೆ ಮಕ್ಕಳಿಗೆ ಕೊಡುದು, ಮಕ್ಕಳಿಗೆ ಯಾವ ರೀತಿ ಎಲ್ಲ ಸಿರಪ್ ಅಲ್ಲಿ ಸಿಗುತ್ತಾ? ಪ್ರೈವೇಟ್ ಅಲ್ಲಿ ಹೋಗುವವರಿಗೆ ಪ್ರೈವೇಟ್ ಅಲ್ಲಿ ಸಿಗುತ್ತೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರುತ್ತೆ. ಈ ಆಲ್ಬೆಂಡಿಸೋಲ್ ಟ್ಯಾಬ್ಲೆಟ್ 400 mg ಇರೋದು. 400 mg ಕಂಪ್ಲೀಟ್ ಆಗಿ ತಗೊಳ್ಬೇಕು. ಏಜ್ ವೈಸ್ ನೋಡೋದಾದ್ರೆ 1 ವರ್ಷದಿಂದ 2 ವರ್ಷದ ಮಕ್ಕಳಿಗೆ ಅರ್ಧ ಮಾತ್ರೆ ಕೊಡುವಂಥದ್ದು. ಸೊ 200 mg ಸೇರ್ತದೆ ಮಗುವಿಗೆ. 2 ರಿಂದ 19 ವರ್ಷದ ಮಕ್ಕಳಿಗೆ ಇಡೀ ಮಾತ್ರೆ. 1 ವರ್ಷದಿಂದ 2 ವರ್ಷದ ಮಕ್ಕಳಿಗೆ ಸಿರಪ್ ಕೂಡ ಸಿಗುತ್ತೆ. ಸೊ ಇದು ಒಂದು ಸಲ ತಗೊಂಡ್ರೆ 6 ತಿಂಗಳ ತನಕ ಅದರದೊಂದು ಸೇಫ್ಟಿ. ಅಂದ್ರೆ ವರ್ಷಕ್ಕೆ 2 ಸಲ ಈ ಟ್ಯಾಬ್ಲೆಟ್ ಅನ್ನು ತಗೊಳ್ಬೇಕಾಗುತ್ತೆ. ನಿಮ್ಮ ಮಕ್ಕಳಿಗೆ ನೀವು ಈ ಟ್ಯಾಬ್ಲೆಟ್ ಕೊಟ್ಟಿದ್ದೀರಾ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು. ಸೊ ನೀವು ಯಾವಾಗ ಕೊಟ್ಟಿದ್ದೀರಾ ಅದನ್ನ ನೀವೊಂದು ಮಾರ್ಕ್ ಮಾಡಿ ಇಡ್ಬೇಕು. ಕೆಲವೊಂದ್ಸಲ ಏನಾಗುತ್ತೆ, ಮತ್ತೊಂದ್ಸಲ ರೆಕರೆಂಟ್ ಆಗಬಹುದು. ಮೋಷನ್ ಮಾಡುವಂತಹ ಜಾಗದಲ್ಲಿ ಕೂಡ ತುರಿಕೆ ಕಂಡು ಬರಬಹುದು. ಒಂದ್ ವೇಳೆ ಮಾತ್ರೆ ಕೊಟ್ಟು ಕಡಿಮೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನೀವು ಡಾಕ್ಟರ್ ಹತ್ರ ತೋರಿಸೋದು ತುಂಬಾನೇ ಇಂಪಾರ್ಟೆಂಟ್. ತುಂಬಾ ಜನರಿಗೆ ಗೊತ್ತಿಲ್ಲ, ಈಗ ಪ್ರೆಗ್ನೆನ್ಸಿಯಲ್ಲೂ ಆಲ್ಬೆಂಡಿಸೋಲ್ ಟ್ಯಾಬ್ಲೆಟ್ ತಗೊಳ್ಳೇಬೇಕು. ಈ ಒಂದು ನಾಲೆಜ್ ಎಲ್ರಿಗೂ ಇರಬೇಕು. ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲೂ ಆಲ್ಬೆಂಡಿಸೋಲ್ ಟ್ಯಾಬ್ಲೆಟ್ ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ಈಗ ಅನೀಮಿಯಾ ಜಾಸ್ತಿ ಆಗ್ತಾ ಇದೆ ನಮ್ಮ ದೇಶದಲ್ಲಿ, ರಕ್ತಹೀನತೆ ಅನ್ನುವಂಥ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಸೊ ಈ ಆಲ್ಬೆಂಡಿಸೋಲ್ ಟ್ಯಾಬ್ಲೆಟ್ ಇಂದ ರಕ್ತಹೀನತೆ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಒಂದು ಗರ್ಭಿಣಿ ಮಹಿಳೆ 12 ವಾರದ ನಂತರ ಈ ಟ್ಯಾಬ್ಲೆಟ್ ಅನ್ನು ತಗೊಳ್ಬಹುದು. ಇದರಿಂದ ಏನೆಲ್ಲ ಉಪಯೋಗ ಅಂತ ಹೇಳಿದ್ರೆ, ಮೊದಲನೇದು ಅವಳದು ರಕ್ತಹೀನತೆ ಅವಳಿಗೆ ಕಡಿಮೆ ಆಗುತ್ತೆ. ಕಡಿಮೆ ತೂಕ ಇರುವಂತಹ ಮಕ್ಕಳು ಹುಡ್ತಾರೆ, ಲೋ ಬರ್ತ್ ವೇಟ್ ಅಂತ ಹೇಳ್ತೇವೆ. ಸೊ ಅದು ಕೂಡ ಕಡಿಮೆ ಆಗುತ್ತೆ. ಮಗುವಿನ ಮತ್ತು ತಾಯಿಯ ಆರೋಗ್ಯಕ್ಕೆ ಇದು ತುಂಬಾನೇ ಇಂಪಾರ್ಟೆಂಟ್. ಸೊ ಇದಿಷ್ಟು. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ತುಂಬ ಜನರಿಗೆ ಇದು ಹೆಲ್ಪ್ ಆಗ್ಬೋದು. ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.